ನನ್ನ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಎಲ್ಲರೂ ಸೇರಿ ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಎಳ್ದು ನೀವೆಲ್ಲ ಖುಷಿಯಾಗಿರ್ಬೇಕು ಅನ್ಕೊಂಡ್ರಿ ಅಲ್ಲ. ನಮ್ಮ ಮಾವ ಸಾರಿ ನಿಮ್ಮಪ್ಪ ಕೇಶವ ಪುರೋಹಿತರು. ಅವರು ದೇವ್ರಂತ ಮನುಷ್ಯ. ಅಂಕಲ್, ನೀವು ದೇವ್ರ ತರ ಇದ್ರಿ, ಎಲ್ಲೂ ಮಾತಾಡ್ಲಿಲ್ಲ. ಅದೇ ನೀವು ಮಾಡಿದ ತಪ್ಪು. ನಿಮ್ ಮಗಳು ಮದುವೆ ನಿಂತೋದಾಗ ಮದುವೆ ನಿಂತೋದ್ರೆ ಹೋಯ್ತು, ನನ್ನ ಮಗಳಿಗೆ ಬೇರೆ ಗಂಡು ತಂದು ಮದುವೆ ಮಾಡ್ತೀನಿ ಅಂತ ಹೇಳೋ ಧೈರ್ಯನೂ ಇಲ್ಲದೆ ಸುಮ್ಮನೆ ನಿಂತಿದ್ರಲ್ವಾ, ಅದು ನೀವು ಮಾಡಿದ ತಪ್ಪು. ಇನ್ನು ನಿಮ್ಮ ಶ್ರೀಮತಿಯವರು ಮಿಸ್ಸಸ್ ನಳಿನಿ ಕೇಶವ ಪುರೋಹಿತರು, ಅಬ್ಬಾ ಏನ್ ಅದ್ಭುತ ಪ್ರತಿಭೆ ಆಂಟಿ ನಿಮ್ದು. ನಿಮ್ ಮಗಳು ಮದುವೆ ನಿಂತೋದ್ ಕೂಡ್ಲೆ ಸೈಕಲ್ ಗ್ಯಾಪಲ್ಲಿ ಹೋಗಿ ಸೀಮೆಣ್ಣೆ ತಂದು ಎಂತ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ರಿ ಆಂಟಿ. ವಾಹ್, ಫ್ಯಾನ್ ಆಗ. ಅಂತ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ ತಾತ ಏನು ಜಗತ್ತಲ್ಲಿ ಯಾರು ಬೇಕಾದ್ರೂ ಕರ್ಗೋಗ್ತಾರೆ. ಕರುಳು ಕಿತ್ತು ಬರೋ ಅಂತ ಮನೋಜ್ಞ ಪರ್ಫಾರ್ಮೆನ್ಸ್ ಅಂಟಿದೀನಿ. ನೀವ್ ಹಾಕಿದ ಗಾಳಕ್ಕೆ ನಮ್ ತಾತ ಯಾಕೆ ಸಿಕ್ಕಾಕೊಂಡ್ರು. ಇನ್ನು ನಮ್ ತಾತ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್, ಕಲಿಯುಗದ ಧರ್ಮರಾಯ ತಾತ ನೀವು. ನಿಮ್ಮ ಮಾತನ್ನ ನೀವು ಉಳಿಸ್ಕೊಳ್ಳಕ್ಕೆ ನಿಮ್ಮ ಜೊತೆಲಿರೋರು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ನೆಮ್ಮದಿ ಸಂತೋಷನ ಯಾರಿಗ್ ಬೇಕಾದ್ರೂ ದಾನ ಮಾಡ್ಬಿಟ್ಟು. ನೀವು ತಗೊಂಡಿರೋ ಡಿಸಿಷನ್ ಯಾವತ್ತೂ ಫೇಲ್ ಆಗಲ್ಲ ಅಂತಿದ್ರಿ ಅಲ್ವಾ. ನೋಡಿ, ನೀವೇ ತಗೊಂಡಿರೋ ಡಿಸಿಷನ್. ಬರೀ ಫೇಲ್ ಅಲ್ಲ, ಡಿಸಾಸ್ಟರ್, ಅಟ್ಟರ್ ಫ್ಲಾಪ್.